ಎಜಿ ನ್ಯೂಸ್ಗೆ ಸ್ವಾಗತ. ದಾಂಡೇಲಿ ಪ್ರೀಮಿಯರ್ ಲೀಗ್ ಆಶ್ರಯದಡಿ ಸೀಸನ್ 5 ಮತ್ತು 3ನೇ ಬಾರಿಗೆ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾವಳಿ ಫೆಬ್ರವರಿ 13ರಿಂದ 15ರ ತನಕ ನಗರದ ಡಿಎಫ್ ಮೈದಾನದಲ್ಲಿ ನಡೆಯಲಿದೆ ಎಂದು ಪ್ರೀಮಿಯರ್ ಲೀಗ್ ಅಧ್ಯಕ್ಷ ಅನಿಲ್ ಪಾಟೇಕರ್ ಹೇಳಿದ್ದಾರೆ. ನಗರದ ಕಾಮತ್ ಯಾತ್ರಿ ಸಭಾಭವನದಲ್ಲಿ ಬುಧವಾರ ದಾಂಡೇಲಿ ಪ್ರೀಮಿಯರ್ ಲೀಗ್ ಪೋಸ್ಟರ್ ಬಿಡುಗಡೆ ಮಾಡಿ ಮಾತನಾಡಿದರು. ಫೆಬ್ರವರಿ 13ರಂದು ಕ್ರಿಕೆಟ್ ಪಂದ್ಯಾವಳಿ ವಿದ್ಯುಕ್ತ ಉದ್ಘಾಟನಾ ಸಮಾರಂಭ ನಡೆಯುತ್ತೆ. ಉದ್ಘಾಟನೆಯ ದಿನ ವಿಶೇಷ ಪ್ರದರ್ಶನ ಹೊನಲು ಬೆಳಕಿನಲ್ಲಿ ನಡೆಯುತ್ತೆ. ಈಗಾಗಲೇ ಎಲ್ಲ ಸಿದ್ಧತೆ ಕೂಡ ನಡೀತಾ ಇದೆ ಎಂದಿದ್ದಾರೆ. ಒಟ್ಟು 8 ಫ್ರಾಂಚೈಸಿಗಳ ತಂಡ ಭಾಗವಹಿಸುತ್ತೆ. ದಾಂಡೇಲಿ ಪ್ರೀಮಿಯರ್ ಲೀಗ್ ಅಧ್ಯಕ್ಷ ಅನಿಲ್ ಪಾಟೇಕರ್ ಪಂದ್ಯಾವಳಿಯ ಪೋಸ್ಟರ್ ಬಿಡುಗಡೆ ಮಾಡಿದ್ರು. ಆದರೆ ಈ ವರ್ಷದಿಂದ ಫ್ರಾಂಚೈಸಿ ಬಿಡ್ ಮೂಲಕ ಆಯ್ಕೆ ಮಾಡಲಾಗುತ್ತೆ. ಲೀಗ್ ನಾಕೌಟ್ ಮಾದರಿಯಲ್ಲಿ ನಡೆಯುವ ಈ ಪಂದ್ಯಾವಳಿಯಲ್ಲಿ 8 ಬಲಿಷ್ಠ ತಂಡಗಳು ಭಾಗವಹಿಸಲಿದ್ದು ಒಟ್ಟು 16 ರೋಚಕ ಪಂದ್ಯಗಳು ನಡೆಯುತ್ತೆ ಎಂದಿದ್ದಾರೆ. ಪ್ರತಿ ತಂಡದ 15 ಆಟಗಾರರಲ್ಲಿ 13 ಆಟಗಾರರು ದಾಂಡೇಲಿ ತಾಲೂಕಿನ ನಿವಾಸಿಗಳಾಗಿರಬೇಕು. ಪ್ರತಿ ತಂಡಕ್ಕೆ 2 ಹೊರಗಿನ ಆಟಗಾರರನ್ನ ಸೇರಿಸಿಕೊಳ್ಳಲು ಅವಕಾಶವಿದೆ. ಪ್ರಥಮ ಸ್ಥಾನ ಪಡೆದ ತಂಡಕ್ಕೆ ನಗದು 2,22,222 ಮತ್ತು ದ್ವಿತೀಯ ಸ್ಥಾನ ಪಡೆದ ತಂಡಕ್ಕೆ ನಗದು 1,11,111 ರೂಪಾಯಿ ಹಾಗೂ ಶಾಶ್ವತ ಪದಕಗಳನ್ನು ನೀಡಲಾಗುತ್ತೆ. ಇದನ್ನ ಹೊರತುಪಡಿಸಿ ಪ್ರತಿಯೊಂದು ಪಂದ್ಯಕ್ಕೂ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿ ನೀಡಲಾಗುತ್ತೆ. ಉಳಿದಂತೆ ಒಟ್ಟು ಪಂದ್ಯಾವಳಿಗಳಿಗೆ ಸಂಬಂಧಪಟ್ಟಂತೆ ಅತ್ಯುತ್ತಮ ಬ್ಯಾಟ್ಸ್ಮನ್, ಅತ್ಯುತ್ತಮ ಬೌಲರ್, ಅತ್ಯುತ್ತಮ ಫೀಲ್ಡರ್ ಹಾಗೂ ಮ್ಯಾನ್ ಆಫ್ ದಿ ಟೂರ್ನಮೆಂಟ್ ಪ್ರಶಸ್ತಿ ನೀಡಲಾಗುತ್ತೆ. ಬೆಳಗ್ಗೆ 8ರಿಂದ ಪಂದ್ಯಾವಳಿ ಆರಂಭವಾಗುತ್ತೆ. ದಾಂಡೇಲಿ ಪ್ರೀಮಿಯರ್ ಲೀಗ್ ಉಪಾಧ್ಯಕ್ಷ ಇಮಾಮ್ ಸರ್ವರ್ ಮಾತನಾಡಿ, ಜನವರಿ 25ರಂದು ಫ್ರಾಂಚೈಸಿ ಬಿಡ್ ನಡೆಯಲಿದ್ದು, ಬಿಡ್ನಲ್ಲಿ ಭಾಗವಹಿಸುವವರು ಬಸ್ ನಿಲ್ದಾಣ ಮುಂಭಾಗದ ಸ್ಟೇಟ್ ಅಡ್ವೆಂಚರ್ಸ್ ಕಚೇರಿಯಲ್ಲಿ 2,000 ರೂಪಾಯಿ ನೋಂದಣಿ ಎಫ್ ಶುಲ್ಕದೊಂದಿಗೆ ಅರ್ಜಿ ಸ್ವೀಕರಿಸುವಂತೆ ವಿನಂತಿ ಮಾಡಿದ್ರು. ಈ ಪಂದ್ಯಾವಳಿಯಲ್ಲಿ ಭಾಗವಹಿಸಲು ಇಚ್ಛಿಸುವ ಆಟಗಾರರು ಜನವರಿ 27ರ ಒಳಗೆ ನಗರದ ಸ್ಟೇಟ್ ಅಡ್ವೆಂಚರ್ಸ್ ನಲ್ಲಿ ನೋಂದಾಯಿಸುವಂತೆ ಕೋರಿದ್ದಾರೆ. ದಾಂಡೇಲಿ ಎಲ್ಲ ಪತ್ರಿಕಾ ಮಾಧ್ಯಮ ಬಂಧುಗಳಿಗೆ ದಾಂಡೇಲಿ ಪ್ರೀಮಿಯರ್ ಲೀಗ್ ಸಮಿತಿ ವತಿಯಿಂದ ಆರ್ಥಿಕ ಸ್ವಾಗತ. ನಾವು ಈ ಮೂಲಕ ದಾಂಡೇಲಿ ಪ್ರೀಮಿಯರ್ ಲೀಗ್ ಸೀಸನ್ 5 ಫೆಬ್ರವರಿ 13, 14, 15ಕ್ಕೆ ಈ ವರ್ಷ ಮಾಡಬೇಕಂತ ಮಾಡಿದ್ವಿ. ಇದು ಆ್ಯಕ್ಚುಲಿ ಈ ವರ್ಷ ಮಾಡೋದು ನಮ್ಮ ಪ್ಲ್ಯಾನ್ ಇಲ್ಲಾಗಿತ್ತು. 4 ವರ್ಷ ಮಾಡಿ ಕ್ಲೋಸ್ ಮಾಡಬೇಕಂತ ಮಾಡಿದ್ವಿ. ಆದರೆ ಎಲ್ಲ ದಾಂಡೇಲಿ ಪಬ್ಲಿಕ್ ಕಡೆಯಿಂದ ಸುಮಾರು ಡಿಮಾಂಡು, ಒತ್ತಾಯ ಬಂದ ಕಾರಣ ನಾವು ಮತ್ತೊಮ್ಮೆ ಕಮಿಟಿ ರೀಆರ್ಗನೈಸ್ ಮಾಡಿ, ಕಮಿಟಿ ರೀಫಾರ್ಮ್ ಮಾಡಿ, ನಮ್ಮದೆಲ್ಲ ಟೀಮ್ ಕಮಿಟಿಯಲ್ಲಿ ಇದ್ದಿದ್ದ ಟೀಮ್ನವರಿಗೆಲ್ಲ ಕಾನ್ಫಿಡೆನ್ಸ್ ತೊಗೊಂಡು ಇನ್ನೊಮ್ಮೆ ಮಾಡಬೇಕಂತ ನಾವು ಡಿಸಿಷನ್ ತೊಗೊಂಡ್ವಿ. ಅದಕ್ಕೆ ಈ ಬರುವ ಫೆಬ್ರವರಿ 13, 14, 15 ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾವಳಿ ಲೀಗ್ ಕಮ್ ನಾಕೌಟ್ ಬೇಸಿಸ್ ಮೇಲೆ ಮಾಡಬೇಕಂತ ಮಾಡಿದ್ವಿ. ಈ ವರ್ಷದ ವಿಶೇಷತೆ ಏನಂದರೆ, ನಾವು ನೋಡಿದ್ವಿ 8 ಟೀಮ್ ಲಾಸ್ಟ್ ಟೈಮ್ ನಾವು ತೊಗೊಂಡಿದ್ವಿ. ಅವ್ರು 3 ವರ್ಷ ಅವಕಾಶ ಮಾಡಿಕೊಟ್ವಿ ನಾವು 8 ಟೀಮಿಗೆ. ಸೊ ಬೇರೆಯವ್ರಿಗೆ ಯಾರಿಗೂ ಅವಕಾಶ ಸಿಗಲಿಲ್ಲ. ಸೊ ಈ ವರ್ಷ ನಾವು ಏನು ಪ್ಲ್ಯಾನ್ ಮಾಡಿದ್ವಿ, ಹೊಸ 8 ಟೀಮಿಗೆ ಅಂದರೆ ಹೊಸ ಬಿಡಿಂಗ್ ಆಗುತ್ತೆ, ಹೊಸ ಆಪ್ಷನ್ ಆಗುತ್ತೆ. ಇದೇ ಬರುವ 25 ಫೆಬ್ರವರಿ ಟೀಮ್ ಆಪ್ಷನ್ ಆಗ್ತದೆ, 25 ಜನವರಿಯಲ್ಲಿ. ಸೊ ಹೊಸ 8 ಟೀಮ್ ಆಪ್ಷನ್ ಆಗುತ್ತೆ. 20 ಫಾರ್ಮ್ ನಾವು ರಿಲೀಸ್ ಮಾಡ್ತೀವಿ. ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸ್ ಮೇಲೆ 20 ಫಾರ್ಮ್ ರಿಲೀಸ್ ಆಗ್ತದೆ. ಯಾರು 20 ಬಿಡರ್ಸ್ ಬರ್ತಾರಲ್ಲ ಅವ್ರಿಗೆ ನಾವು ಬಿಡಿಂಗಿಗೆ ಆಪ್ಷನ್ ಕೊಡ್ತೀವಿ. 50,000 ರೂಪೀಸ್ ಬಿಡಿಂಗ್ ಅಮೌಂಟ್ ಸ್ಟಾರ್ಟ್ ಆಗುತ್ತೆ, ಸ್ಟಾರ್ಟಿಂಗ್ ಫ್ರಮ್ 50,000 ರೂಪೀಸ್. ಮತ್ತು ಯಾರು ಬಿಡಿಂಗ್ ಸಕ್ಸಸ್ಫುಲ್ ಮಾಡ್ತಾರೆ ಅವ್ರು 50,000 ರೂಪೀಸ್ ಎಂಟ್ರಿ ಫೀಸ್ ಕೊಟ್ಟು ಅವ್ರು ರಿಜಿಸ್ಟರ್ ಮಾಡಬೇಕು. ಅವ್ರು 8 ಟೀಮಿಗೆ ನಾವು ಅವಕಾಶ ಮಾಡಿಕೊಡ್ತೀವಿ ಆಡಲಿಕ್ಕೆ ಈ ವರ್ಷ. ಮತ್ತು ಈ ಅವಕಾಶ ಓನ್ಲಿ 1 ವರ್ಷ ಇರ್ತದೆ. ನೆಕ್ಸ್ಟ್ ಇಯರ್ ಮತ್ತೆ 8 ಟೀಮ್ ರೀ ಆಪ್ಷನ್ ಮಾಡ್ತೀವಿ. ಇದು 3 ವರ್ಷ ಆಗೋದಿಲ್ಲ, ಇನ್ನು ಮುಂದೆ ಎವ್ರಿ ಇಯರ್ ಆಗೋದು. ಸೊ ಈ ವರ್ಷ ಯಾರು ಬಿಡರ್ ಇರ್ತಾರೋ ಈ ವರ್ಷ ಅಷ್ಟೇ ಆಡೋದು. ನೆಕ್ಸ್ಟ್ ಇಯರ್ ಅವ್ರು ಟೀಮ್ ಬೇಕಾದ್ರೆ ಮತ್ತೆ ರೀ ಆಪ್ಷನ್ ಆಗ್ತದೆ. ಮತ್ತು ಈ ಸಲ ನಾವು 9 ಜನ ದಾಂಡೇಲಿ ತಾಲೂಕು ಮಟ್ಟದ ಯಾರು ಪ್ಲೇಯರ್ಸ್ ಇದ್ದಾರೆ ಅವ್ರಿಗೆ ಅವಕಾಶ ಮಾಡಿಕೊಟ್ಟು 2 ಪ್ಲೇಯರು ವರ್ಲ್ಡ್ ವೈಡ್ ಎಲ್ಲಿಂದಲೂ ತೊಗೊಂಡು ಬರ್ಬೋದು. ಈಗ ಲಾಸ್ಟ್ ಟೈಮ್ ನಾವು ISPL ಆಡಿದವರು ವಿಜಯ್ ಪೌಲೆ ಆಯಿತು, ಆಮೇಲೆ ದರ್ಶನ್ ಬಾಂದೇಕರ್ ಆಯಿತು, ಎಲ್ಲ ನ್ಯಾಷನಲ್ ಲೆವೆಲ್ ನಮ್ಮ ಇಂಡಿಯಾ ಲೆವೆಲಿಗೆ ಆಡ್ತಾ ಇರೋ ಪ್ಲೇಯರ್ಸ್ ಎಲ್ಲ ಇಲ್ಲಿ ಬರೋದು ಒಂದು ಇದಿದೆ. ಮತ್ತು ನಾವು ಇದನ್ನು ಮುಂದಿನ ಮಟ್ಟಕ್ಕೆ ತೊಗೊಂಡು ಹೋಗ್ಲಿಕ್ಕೆ ಈ ಟೂರ್ನಮೆಂಟನ್ನು ನಾವು ಒಂದು ರಂಜಿ ಪ್ಲೇಯರಿಗೆ ಕ್ಲೋಸಿಂಗ್ ಸೆರೆಮನಿಗೆ ಕರ್ಕೊಂಡು ಬರೋ ಪ್ರಯತ್ನ ಮಾಡ್ತಾ ಇದ್ವಿ. ಹೋಪ್ಫುಲಿ ಅದು ಆಗ್ತದೆ ಈ ವರ್ಷ. ಮತ್ತು ನಾವು ಪ್ರತಿ ವರ್ಷ DPL ಪ್ಲ್ಯಾಟ್ಫಾರ್ಮ್ದಲ್ಲಿ ಏನೇನು ಅನೌನ್ಸ್ಮೆಂಟ್ ಮಾಡಿದ್ವಿ ನಾವು ಅದೆಲ್ಲ ಫುಲ್ಫಿಲ್ ಮಾಡ್ತಾ ಬರ್ತಾ ಇದ್ವಿ. ಫಸ್ಟ್ ಟೈಮ್ ನಾವು ಮಾಡಿದ್ವಿ, ಕಮಿಟ್ಮೆಂಟ್ ಮಾಡಿದ್ವಿ ಡೇ ನೈಟ್ ಮಾಡ್ತೀವಿ ಅಂತ. 3 ವರ್ಷ ಡೇ ನೈಟ್ ಮಾಡಿದ್ವಿ. ಲಾಸ್ಟ್ ಇಯರ್ ನಾವು ಕಮಿಟ್ಮೆಂಟ್ ಮಾಡಿದ್ವಿ ದಾಂಡೇಲಿಯಲ್ಲಿ ಕ್ರಿಕೆಟ್ ಅಕಾಡೆಮಿ ಮಾಡ್ತೀವಿ ಅಂತ. ಈ ವರ್ಷ ದಾಂಡೇಲಿಯಲ್ಲಿ ಕ್ರಿಕೆಟ್ ಅಕಾಡೆಮಿ ನಾವು ಮಾಡಿದ್ವಿ. ಮತ್ತು ಸಕ್ಸಸ್ಫುಲಿ 150 ಸ್ಟೂಡೆಂಟ್ಸಿಗೆ ನಾವು ಸಮ್ಮರ್ ಕೋಚಿಂಗ್ ಕ್ಯಾಂಪ್, ಕ್ರಿಕೆಟ್ ಕೋಚಿಂಗ್ ಕ್ಯಾಂಪ್ ಮಾಡಿದ್ವಿ. ಈಗ ಅದರ ನಂತರ ಇನ್ನೊಂದು ನೆಕ್ಸ್ಟ್ ಇಯರ್ನಲ್ಲಿ ನಾವು ರೆಗ್ಯುಲರ್ ಕೋಚಿಂಗ್ ಕ್ಯಾಂಪ್ ಎವ್ರಿ ಡೇ ಸಂಜೆ 4 ಗಂಟೆಯಿಂದ 6 ಗಂಟೆವರೆಗೆ 2 ಸ್ಪೆಷಲ್ ಕೋಚ್ ಇದ್ದು ನಾವು ದಾಂಡೇಲಿ ಹುಡುಗರಿಗೆ ಕ್ರಿಕೆಟ್ ಕೋಚಿಂಗ್ ಕ್ಯಾಂಪ್, ಲೆದರ್ ಬಾಲ್ ಕ್ರಿಕೆಟ್ ಕೋಚಿಂಗ್ ಕ್ಯಾಂಪ್. ನಮ್ಮ ಟೈಮ್ನಲ್ಲಿ ನಾವು ಕಾಲೇಜ್ ಹೋಗೋವರೆಗೂ ನಾವು ಲೆದರ್ ಬಾಲ್ ನೋಡೋದಿಲ್ಲ ಆಗಿದ್ವಿ.
ಬಟ್ ಈಗ ನಾವೊಂದು ಚಾನ್ಸ್ ಮಾಡ್ಕೊಂಡಿದ್ದೀವಿ. 5 ವರ್ಷದ ಹುಡುಗ ಸಹ ಇವತ್ತು ಕ್ರಿಕೆಟ್ ಲೆದರ್ ಬಾಲ್ ನೋಡ್ತಾ ಇದ್ದಾನೆ. ಮತ್ತು ಈ ವರ್ಷ ನಾವು ಒಂದು ಕಮಿಟ್ಮೆಂಟ್ ಮಾಡ್ತೀವಿ. ಈ ವರ್ಷ 100% ನಮ್ಮ ದಾಂಡೇಲಿಯಿಂದ ಸ್ಟಿಲ್ ಫಸ್ಟ್ ಟೈಮ್ ದಾಂಡೇಲಿ ಹಿಸ್ಟ್ರಿಯಲ್ಲಿ ಧಾರವಾಡ ಝೋನ್ಗೆ ಲೆದರ್ ಬಾಲ್ಗೆ ದಾಂಡೇಲಿಯಿಂದ 4 ರಿಂದ 5 ಪ್ಲೇಯರ್ ಆಡಿಸೋದು ನಮ್ಮದೊಂದು ಟಾರ್ಗೆಟ್ ಇದೆ. ಹೋಪ್ಫುಲಿ ಆ ಟಾರ್ಗೆಟ್ ನಾವು ಫುಲ್ಫಿಲ್ ಮಾಡ್ತೀವಿ ಈ ವರ್ಷ. ಮತ್ತು ಫಸ್ಟ್ ಪ್ರೈಸು ಈ ವರ್ಷ 2,22,222 ಇದೆ. ಸೆಕೆಂಡ್ ಪ್ರೈಸ್ 1,11,111 ಇದೆ. ಅದು ಬಿಟ್ಟು ಸುಮಾರು ಆಕರ್ಷಕ ಬಹುಮಾನಗಳು, ಪುರಸ್ಕಾರಗಳಿದೆ. ಮ್ಯಾನ್ ಆಫ್ ದ ಮ್ಯಾಚ್, ಮ್ಯಾನ್ ಆಫ್ ದ ಸೀರೀಸು, ಬೆಸ್ಟ್ ಬೌಲರ್, ಬೆಸ್ಟ್ ಬ್ಯಾಟ್ಸ್ಮನ್. ಇದು ಟೂರ್ನಮೆಂಟ್ ಇಡೋದು ಮೇನ್ ಇಂಟೆನ್ಷನ್ ಅಂದರೆ ದಾಂಡೇಲಿ ಕ್ರಿಕೆಟ್ ಪ್ರೇಮಿ ಆಗಲಿ, ದಾಂಡೇಲಿ ಜನತೆ ಆಗಲಿ ಎಲ್ಲ ಒಂದು ಪ್ಲ್ಯಾಟ್ಫಾರ್ಮ್ದಲ್ಲಿ ಬರಬೇಕು. ಎಲ್ಲ ಒಂದು ಪ್ರೀತಿಯಿಂದ ಬಾಳಬೇಕು. ಯಾವುದೋ ಒಂದು ಕಾಂಟ್ರವರ್ಸಿ ಆಗಬಾರ್ದು. ಜಾತಿ, ಧರ್ಮ, ಮತ ಭೇದ ಏನೂ ಆಗಬಾರ್ದು ಅಂತ ನಮ್ಮ ಮೇನ್ ಒಂದು ಇಂಟೆನ್ಷನ್ ಇದೆ. ಅದು ನಾವು 5 ವರ್ಷದಿಂದ ಮಾಡ್ತಾ ಬರ್ತಾ ಇದ್ವಿ. ಮತ್ತು ನಾವು ಸಕ್ಸಸ್ಫುಲ್ ಈ ವರ್ಷನೂ ಆಗ್ತೀವಿ ಅಂತ ಆಶಾಭಾವನೆಯಿಂದ ಹೋಗುತ್ತಂತ ಹೇಳಿ ನಾವು ಕನಸಿನಲ್ಲಿ ತಿಳಿದಿರಲಿಕ್ಕಿತ್ತು. ನಮ್ಮ ಅನಿಲ್ ಪಾಟ್ನೇಕರ್ ಅವರು ಕರ್ನಾಟಕ KCದ ಮೆಂಬರ್ ಆದ ನಂತರ ನಮಗೆ ಭಾಳಷ್ಟು ಒಂದು ಪ್ರೇರಣೆ ಬಂದಂಗೆ ಆಗಿದೆ. BPL ಏನಿದೆ ಜನರಿಗೆ ಒಂದು ನಿರೀಕ್ಷೆ ಮಾಡ್ತಾ ಇದ್ದಾರೆ. ಫೆಬ್ರವರಿ ಮಂತ್ ಬಂತಂದರೆ ನಮ್ಗೆ ಕೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, DPL ಯಾವಾಗ ಅಂತೇಳಿ. ಹಾಗಾಗಿ ಜನರ ಒತ್ತಡನೂ ಹೆಚ್ಚಾಯ್ತು ನಮಗೆ. ಆಗ ಮಾಡೋದಂತೇಳಿ ನಾವು ಡಿಸೈಡ್ ಮಾಡಿ ಹೊಸ ಒಂದು ಕಮಿಟಿ ಮಾಡಿಕೊಂಡು ನಮ್ಮ ಎಲ್ಲರ ಒಂದು ಸಹಯೋಗದಿಂದ, ಊರು ಜನರ ಸಹಯೋಗ ಇದೆ ಇದರಲ್ಲಿ. ಯಾಕಂದರೆ ಒಂದು ಟೂರ್ನಮೆಂಟ್ ಮಾಡಬೇಕಂದ್ರೆ ಒಂದು 15 ರಿಂದ 20 ಲಕ್ಷ ರೂಪಾಯಿ ಬಜೆಟ್ ಇದೆ ಇದಕ್ಕೆ. ಜನರ ಒಂದು ಸ್ಪಾನ್ಸರ್ಶಿಪ್ ಆಯಿತು, ಡೊನೇಷನ್ ಆಯಿತು, ಅವರ ದುಡ್ಡಿಂದ ನಾವು ಇದೊಂದು ಟೂರ್ನಮೆಂಟ್ ಮಾಡ್ತೀವಿ. ದಾಂಡೇಲಿ ಪ್ರೀಮಿಯರ್ ಲೀಗ್ ದಾಂಡೇಲಿ ಹಬ್ಬ ಆಗಿ ನಾವು ಆಚರಣೆ ಮಾಡ್ತೀವಿ. ಹಾಗಾಗಿ ಯಾವುದೇ ಎಲ್ಲ ಜನಾಂಗದ ಜನರು, ಎಲ್ಲ ವಯಸ್ಸಿನ ಜನರು ಬಂದು, ಹೆಣ್ಣು ಗಂಡು, ಏಜ್ ಆದವರು, ಮಕ್ಕಳು ಎಲ್ಲರೂ ಬಂದುಬಿಟ್ಟು ಈ ಟೂರ್ನಮೆಂಟ್ ಬನ್ನಿ, ನೋಡಿ, ಎಂಜಾಯ್ ಮಾಡಿ. ದಾಂಡೇಲಿ ಪ್ರೀಮಿಯರ್ ಲೀಗಿನ ಕಾರ್ಯದರ್ಶಿ ಕುಲದೀಪ್ ರಜಪೂತ್, ಕಾರ್ಯಕಾರಿ ಸಮಿತಿ ಸದಸ್ಯರು ಆದ ಅತುಲ್ ಮಾಡೋಳ್ಕರ್, ರಮೇಶ್ ನಾಯ್ಕರ್, ಮನೋಹರ ಕದಂ ಉಪಸ್ಥಿತರಿದ್ದರು. ಸಾದಿಕ್ ಮುಲ್ಲಾ, ಏಜ್ ನ್ಯೂಸ್, ದಾಂಡೇಲಿ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.